ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತ ಪರದಾಡ್ತಾ ಇದ್ದ ಸಿಲಿಕಾನ್ ಮಂದಿ ಇದೀಗ ಕಾವೇರಿ ನೀರಿನ ಕನೆಕ್ಷನ್ ತಗೊಳ್ರಪ್ಪ ಅಂತಂದರೆ ಅದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರಂತೆ. ಕಾವೇರಿ 5ನೇ ಹಂತದಲ್ಲಿ ಕಾವೇರಿ ಕೊಳಾಯಿ ನೀರಿನ ಕನೆಕ್ಷನ್ಗೆ ಬೆಂಗಳೂರಿನ ಜನ ಆಶ್ಚರ್ಯ ಅಂದರೆ ಒಂದು ರೀತಿಯಲ್ಲಿ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಕಾವೇರಿ ಕನೆಕ್ಷನ್ ಕೊಡ್ತೀವಿ, ಕಾವೇರಿ ನೀರು ಕೊಡ್ತೀವಿ ಅಂದರೂ ನಿರಾಸಕ್ತಿ. ಯಾಕೆ ಈ ರೀತಿ ನಿರಾಸಕ್ತಿ ಇರೋದ್ರಿಂದ ಜಲಮಂಡಳಿಯವರು ಏನು ಕ್ರಮ ಕೈಗೊಂಡಿದ್ದಾರೆ ನೋಡೋಣ ಬನ್ನಿ. ಬೇಸಿಗೆಯಲ್ಲಿ ಪರದಾಡಿದ್ರು ಬುದ್ಧಿ ಕಲಿಯದ ಸಿಟಿ ಜನ. ಕಾವೇರಿ ನೀರಿನ ಸಂಪರ್ಕ ಪಡೆಯಲು ಜನರ ಹಿಂದೇಟು. ಕಾವೇರಿ 5ನೇ ಹಂತದ ಕನೆಕ್ಷನ್ಗೆ ಸಿಟಿ ಮಂದಿ ನಿರಾಸಕ್ತಿ. ಮನೆ ಬಾಗಿಲಿಗೆ ನೀರು ಬಂದರೂ ಜನ ಡೋಂಟ್ ಕೇರ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ 2-3 ತಿಂಗಳ ಹಿಂದಷ್ಟೇ ನೀರಿಲ್ಲದೆ ಕಂಗಾಲಾಗಿದ್ದ ಸಿಟಿ ಮಂದಿ ಆ ಬಳಿಕವೂ ಕೂಡ ಯಾಕೋ ನೀರಿನ ವಿಚಾರವಾಗಿ ಕೆಲವೆಡೆ ಸೀರಿಯಸ್ ಆದ ಹಾಗೆ ಕಾಣಿಸ್ತಿಲ್ಲ. ಕಾರಣ ಇವತ್ತು ನಾವು ನಿಮಗೆ ಹೇಳ್ತಾ ಇರುವ ಈ ಸ್ಟೋರಿ. ಹೌದು, ಬೆಂಗಳೂರಿನ ಹೊರವಲಯದ 110 ಹಳ್ಳಿಗಳಿಗೆ ಕುಡಿಯುವ ನೀರಿಗಾಗಿ ರೂಪಿಸಿರುವ ಕಾವೇರಿ 5ನೇ ಹಂತದ ಯೋಜನೆ ಕೊನೆಯ ಹಂತಕ್ಕೆ ತಲುಪಿದೆ. ಅಲ್ಲದೆ ಇದೇ ಜೂನ್ 2ನೇ ವಾರದಲ್ಲಿ ಯೋಜನೆಗೆ ಚಾಲನೆ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ನೀರಿನ ಕನೆಕ್ಷನ್ ಅನ್ನ ನೀಡೋದಕ್ಕೆ ಜಲಮಂಡಳಿ ಅರ್ಜಿಯನ್ನು ಆಹ್ವಾನಿಸಿ ಕೆಲ ದಿನಗಳು ಕಳೆದರೂ ಕೂಡ ಯಾಕೋ ಏನೋ ಆ ಭಾಗದ ಜನ ಮಾತ್ರ ಸಂಪರ್ಕವನ್ನು ಪಡೆಯೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಈಗ 110 ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಕಾವೇರಿ ಸ್ಟೇಜ್ 5 ಪ್ರಾಜೆಕ್ಟ್ ಬರ್ತಾ ಇದೆ. ಈ ಪ್ರಾಜೆಕ್ಟ್ಗಳಿಗೆ ಬಂದರೆ ಈಗ ಸದ್ಯಕ್ಕೆ ನಮಗೆ 48,000 ಕನೆಕ್ಷನ್ಸ್ ಮಾತ್ರ ತೊಗೊಂಡಿದ್ದಾರೆ ಜನ. ಬಟ್ ಅಲ್ಲಿ 3.5 ಲಕ್ಷ ಜನ ಪ್ರಾಪರ್ಟೀಸ್ ಇದೆ, 3.5 ಲಕ್ಷ ಕನೆಕ್ಷನ್ಸಿಗೆ ಅವಕಾಶ ಇದೆ. ಹಾಗಾಗಿ ಆ ದಿಕ್ಕಿನಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗ ನೀರಿನ ಮಳೆ ಬಂದಿದೆ, ನಮ್ಗೆ ಯಾಕೆ ಕಾವೇರಿ ಕನೆಕ್ಷನ್ ಈಗ ನೀವು ಹಿಂಜರಿದಿದೆ, ಮುಂದೆ ಬೇಸಿಗೆ ಕಾಲದಲ್ಲಿ ಮತ್ತೆ ತಿರುಗಿ ಕಾವೇರಿ ಕನೆಕ್ಷನ್ ಸಿಗೋದು ಕಾಲ ಕಷ್ಟ ಆಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಏನು ತಮ್ಮ ಮನೆ ಬಾಗಿಲಿಗೆ ತಮ್ಮ ಹಳ್ಳಿ ಬಳ್ಳಿಗಳಿಗೆ ಬಂದು ನಾವು ಕ್ಯಾಂಪ್ ಮಾಡ್ತೀವಿ, ಆ ಸಮಯದಲ್ಲಿ ನೀವು ದಯವಿಟ್ಟು ನಿಮ್ಮ ಕಾವೇರಿ ಅಪ್ಲಿಕೇಶನ್ಸ್ಗಳನ್ನು ಸಬ್ಮಿಟ್ ಮಾಡಿಕೊಳ್ಳಿ. ನಿಮಗೆ ಸರಳೀಕರಣದ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ನಿಮಗೆ ಕಾವೇರಿ ಕನೆಕ್ಷನ್ ಸಿಗಲಿದೆ. ಸದ್ಯ ಕಾವೇರಿ 5ನೇ ಹಂತದ ಮೂಲಕ 3 ಲಕ್ಷ ನಲ್ಲಿ ಕನೆಕ್ಷನ್ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಸದ್ಯ 48,000 ಕನೆಕ್ಷನ್ಗೆ ಮಾತ್ರ ಅರ್ಜಿ ಬಂದಿದ್ದು, ಇದರಿಂದ ಜನರು ಕಾವೇರಿ ಕನೆಕ್ಷನ್ಗೆ ನಿರಾಸಕ್ತಿ ತೋರಿಸ್ತಾ ಇರೋದು ಅನಾವರಣವಾಗಿದೆ. ಕಾವೇರಿ ಕನೆಕ್ಷನ್ ಅನ್ನು ಹೆಚ್ಚಿಸಲಿಕ್ಕೆ ಸಜ್ಜಾದಂತಹ ಜಲಮಂಡಳಿ ಇದೀಗ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವುದಕ್ಕೆ ಪ್ಲಾನ್ ಮಾಡ್ತಿದೆ. ಜೂನ್ ತಿಂಗಳ ಮೊದಲ ವಾರದಿಂದ ಯೋಜನೆ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕ್ಯಾಂಪೇನ್ಗೆ ಮಂಡಳಿ ಸಿದ್ಧತೆ ನಡೆಸಿದೆ. ಮನೆ ಮನೆಗೆ ಜಲಮಂಡಳಿ ಅನ್ನುವಂತಹ ಕಾರ್ಯಕ್ರಮದ ಜಾಗೃತಿ ಮೂಡಿಸಿ ಸಂಪರ್ಕವನ್ನು ಹೆಚ್ಚಿಸಲಿಕ್ಕೆ ಚಿಂತನೆ ನಡೆಸಿದೆ. ಇನ್ನು ಸಂಪರ್ಕ ಪಡೆಯಲು ಜನ ಹಿಂದೇಟು ಹಾಕಲಿಕ್ಕೆ ಪ್ರಮುಖ ಕಾರಣಗಳನ್ನು ನೋಡೋದಾದ್ರೆ, ನೀರು ಬಾರದಿದ್ರೂ ನೀರಿನ ಬಿಲ್ ಬರ್ತಾ ಇದ್ದಿದ್ರಿಂದ ಭೀತಿ. ಸಂಪರ್ಕ ಪಡೆದ ಮೇಲೆ ಸಿಎಂಸಿ ನೀರಿಗೆ ಅಡ್ಡಿ ಆತಂಕ. ಮಳೆ ಆಗ್ತಾ ಇರೋದ್ರಿಂದ ಮತ್ತೆ ಬೋರ್ವೆಲ್ಗಳಲ್ಲಿ ನೀರು. ಕಾವೇರಿ ಕನೆಕ್ಷನ್ ಬಗ್ಗೆ ಹಲವು ಕಡೆ ಮಾಹಿತಿಯ ಕೊರತೆ. ಒಟ್ಟಾರೆ ಒಂದು ಕಡೆ ನೀರಿನ ಅಭಾವದಿಂದ ತತ್ತರಿಸಿದವರಿಗೆ ಜಲಮಂಡಳಿ 5ನೇ ಹಂತದ ನೀರು ಪೂರೈಕೆಯ ಮೂಲಕ ಗುಡ್ ನ್ಯೂಸ್ ಕೊಡಲಿಕ್ಕೆ ಸಜ್ಜಾಗ್ತಿದೆ. ಮತ್ತೊಂದು ಕಡೆ ಸಿಟಿ ಮಂದಿ ಕಾವೇರಿ ನೀರಿನ ಆಸೆಯನ್ನು ಬಿಟ್ಟಿದ್ದು ಬೋರ್ವೆಲ್ಗಳ ಮೊರೆ ಹೋಗಿದ್ದಾರೆ. ಇನ್ನಾದರೂ ಸಿಟಿ ಮಂದಿ ಕನೆಕ್ಷನ್ಗೆ ಒಲವನ್ನು ತೋರ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.